ರಾಜಧಾನಿ ಬೆಂಗಳೂರಿನಲ್ಲಿ ಪೆದ್ದಿ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಒಂದಿಷ್ಟು ತೆಲುಗು ಸೆಂಟರ್, ಒಂದಿಷ್ಟು ಕನ್ನಡ ಸೆಂಟರ್ಗಳಲ್ಲೂ ಕೂಡ ಈ ಸಿನಿಮಾ ಅಬ್ಬರದ ಪ್ರದರ್ಶನ. ನಿನ್ನೆ ಪ್ರೀಮಿಯರ್ ಅನ್ನು ವೀಕ್ಷಣೆ ಮಾಡೋದಕ್ಕೆ ಶಿವಣ್ಣ ಊರ್ವಶಿ ಥಿಯೇಟರ್ಗೆ ಬಂದಿದ್ರು. ಜೊತೆಗೆ ಮಡಿವಾಳದ ಸಂಧ್ಯಾ ಚಿತ್ರಮಂದಿರದಲ್ಲಿ ಭರ್ಜರಿ ಅಂತ ಪ್ರದರ್ಶನ. ಮತ್ತೊಂದು ಕಡೆ ಕೇರ್ಪುರ, ಮಾರತಹಳ್ಳಿ, ಆ ಕಡೆ ಹೊಂಗಸಂದ್ರ, ಎಲ್ಲ ಕಡೆಗಳಲ್ಲೂ ಕೂಡ ಭರ್ಜರಿಯಾದಂಥ ಸಂಭ್ರಮಾಚರಣೆಗೆ ಪೆದ್ದಿ ಸಿನಿಮಾ ಸಾಕ್ಷಿಯಾಗಿದೆ. ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗಾಗಲೇ ನೀವು ನೋಡ್ತಾ ಇರುವಂತಹ ದೃಶ್ಯ ಮಡಿವಾಳದ ಸಂಧ್ಯಾ ಚಿತ್ರಮಂದಿರ, ಪಕ್ಕ ತೆಲುಗು ಸೆಂಟರ್. ಈ ತೆಲುಗು ಸೆಂಟರ್ನಲ್ಲಿ ಪೆದ್ದಿ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಚಿತ್ರಮಂದಿರ ಇತ್ತೀಚೆಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಯಾಕಂತ ಹೇಳಿದ್ರೆ ಈ ಪವನ್ ಕಲ್ಯಾಣ್ ಅವರ ಸಿನಿಮಾ ಬಂದಾಗ ಈ ಚಿತ್ರಮಂದಿರ ಒಂದಿಷ್ಟು ಹೈಡ್ರಾಮೆಲ್ಲ ನಡೆದು ಹೋಗಿತ್ತು. ಅದು ಬಹುದೊಡ್ಡ ಸುದ್ದಿಯಾಗಿತ್ತು. ಇರಲಿ, ವಿಚಾರವನ್ನು ಪಕ್ಕಕ್ಕೆ ಇಡೋಣ. ಇತ್ತೀಚೆಗೆ ಈ ಚಿತ್ರಮಂದಿರವನ್ನು ರಿನೋವೇಷನ್ ಮಾಡಲಾಗಿದೆ. ಅತ್ಯದ್ಭುತವಾದಂಥ ಚಿತ್ರಮಂದಿರ, ಪಕ್ಕಾ ತೆಲುಗು ಸೆಂಟರ್. ಈ ತೆಲುಗು ಸೆಂಟರ್ನಲ್ಲಿ ಪೆದ್ದಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಶಿವಣ್ಣ ನಿನ್ನೆ ಊರ್ವಶಿ ಚಿತ್ರಮಂದಿರಕ್ಕೆ ಬಂದಿದ್ರು ಪೆದ್ದಿ ಸಿನಿಮಾದ ಪ್ರೀಮಿಯರ್ನ ವೀಕ್ಷಣೆ ಮಾಡೋದಕ್ಕಾಗಿ. ಶಿವಣ್ಣನ ಜೊತೆಗೆ ಅವರ ಧರ್ಮಪತ್ನಿ ಅಂತ ಗೀತಕ್ಕ ಕೂಡ ಬಂದಿದ್ರು. ಹಾಗೆ ಅವರ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಪೆದ್ದಿ ಸಿನಿಮಾದ ಪ್ರೀಮಿಯರನ್ನು ವೀಕ್ಷಣೆ ಮಾಡಿದರು. ಊರ್ವಶಿ ಚಿತ್ರಮಂದಿರವಂತೂ ಬೃಹತ್ ಚಿತ್ರಮಂದಿರ. ಅದೆಷ್ಟೋ ಮಂದಿ ಈ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅನ್ನುವ ಬಹುದೊಡ್ಡ ಅಭಿಮಾನಿ ಬಳಗ ಈ ಚಿತ್ರಮಂದಿರಕ್ಕೆ ಇದೆ. ಇದು ಕೇರ್ಪುರದ ವೆಂಕಟೇಶ್ವರ ಚಿತ್ರಮಂದಿರ. ನಿನ್ನೆ ಪ್ರೀಮಿಯರ್ನ ವೀಕ್ಷಣೆ ಮಾಡೋದಕ್ಕೆ ಬಂದಂತಹ ಪ್ರೇಕ್ಷಕ ವರ್ಗ. ಹೌಸ್ಫುಲ್ ಪ್ರದರ್ಶನ, ಸೋಲ್ಡ್ ಔಟ್ ಆಗಿತ್ತು. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ವೆಂಕಟೇಶ್ವರ ಚಿತ್ರಮಂದಿರ ಸಾಕ್ಷಿಯಾಗಿತ್ತು. ಇಲ್ಲಿ ಎಲ್ಲ ಭಾಷಾ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾರೆ, ಪರಭಾಷಾ ಸಿನಿಮಾಗಳನ್ನು ಕೂಡ. ಅದೇ ರೀತಿ ನಿನ್ನೆ ಪೆದ್ದಿ ಈ ಚಿತ್ರಮಂದಿರದಲ್ಲಿ ಪ್ರೀಮಿಯರ್ ಆಗಿದೆ. ಹೌಸ್ಫುಲ್ ಪ್ರದರ್ಶನವಾಗಿದೆ. ಅದರ ಕ್ರೌಡ್ ಯಾವ ಮಟ್ಟಕ್ಕೆ ಇತ್ತು ಗೊತ್ತಾ? ಈ ಥರ ನೋಡಿದ್ರೆ ಗೊತ್ತಾಗಲ್ಲ. ಸಿನಿಮಾವನ್ನು ವೀಕ್ಷಣೆ ಮಾಡಿದ ಬಳಿಕ ಪ್ರೇಕ್ಷಕರ ಮನೆಗೆ ಹೋಗ್ತಾರಲ್ಲ, ಆ ಸಂದರ್ಭದ ದೃಶ್ಯವನ್ನು ನೋಡಬೇಕು, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಈಗಾಗಲೇ ಇದನ್ನು ನೋಡ್ತಾ ಇದ್ದೀರಾ. ನೋಡಿ, ಸಿಕ್ಕಾಪಟ್ಟೆ ಕ್ರೌಡು, ಫುಲ್ಲು ಟ್ರಾಫಿಕ್ ಜಾಮು. ಇನ್ನು ಇದು ಮಾರತಹಳ್ಳಿಯ ವಿನಾಯಕ ಚಿತ್ರಮಂದಿರದ ದೃಶ್ಯ. ವಿನಾಯಕ ಚಿತ್ರಮಂದಿರದ ಈ ದೃಶ್ಯಾವಳಿಯನ್ನು ನಿನ್ನೆ ನೀವು ನೋಡಿದ್ರಿ. ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಈ ಒಂದು ಸಿನಿಮಾದ ಪ್ರೀಮಿಯರನ್ನು ನೋಡಿದ ಬಳಿಕ ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಜಮಾಯಿಸಿದ್ರು ಅದನ್ನು ಕೂಡ ನೋಡ್ಬೇಕು ನೀವು. ಅದೇ ಹೇಳುತ್ತೆ ಈ ಸಿನಿಮಾಗೆ ಮಾರತಹಳ್ಳಿಯ ವಿನಾಯಕ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಇತ್ತು ಅನ್ನೋದು. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಸಿನಿಮಾವನ್ನು ವೀಕ್ಷಣೆ ಮಾಡಿದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರದ ಹೊರಭಾಗದಲ್ಲಿ ಬರ್ತಾ ಇರೋದು. ಹೌಸ್ಫುಲ್ ಪ್ರದರ್ಶನ. ಮೊದಲೇ ಪರಭಾಷಾ ಸೆಂಟರು ಕೇಳಬೇಕಾ? ಬಹುನಿರೀಕ್ಷಿತ ಸಿನಿಮಾ ತೆರೆ ಕಂಡಾಗ ಇದೇ ಮಟ್ಟದಲ್ಲಿ ಪ್ರತಿಕ್ರಿಯೆ ಪ್ರತಿ ಸಲನೂ ಈ ಚಿತ್ರಮಂದಿರದಲ್ಲಿ ಇರುತ್ತೆ. ಇದೀಗ ಇತಿಹಾಸ ಮರುಕಳಿಸಿದೆ ಅಷ್ಟೇ. ಇನ್ನು ಬೃಂದ ಚಿತ್ರಮಂದಿರ ಹೊಂಗಸಂದ್ರದಲ್ಲಿದೆ. ನೋಡಿ ಆ ಮಟ್ಟಕ್ಕೆ ಅಭಿಮಾನಿಗಳಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ. ಎಲ್ಲಿ ನೋಡಿದ್ರು ಕೂಡ ರಾಮಚಂದ್ರ ತೇಜ್ ಅವರ ಫ್ಲೆಕ್ಸ್ಗಳು, ಕಟೌಟು, ಬಾವುಟಗಳು ನೋಡಿ ದಂಡ ಹೊಡಿತಾ ಇದ್ದಾರೆ ಅಭಿಮಾನಿಗಳು. ಯಾಕೆಂತ ಕೇಳಿದ್ರೆ ಉತ್ತರ ಇಲ್ಲ. ಅದ್ದೂರಿಯಾಗಿ ಸಂಭ್ರಮಾಚರಣೆಯನ್ನ ಇಲ್ಲಿ ನಡೆಸಿದ್ದಾರೆ. ಇದು ನಿನ್ನೆ ಮೊನ್ನೆದಲ್ಲ. ಈ ಸಿನಿಮಾ ಇಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಆಯಿತು, ಅವಾಗಿಂದ ಇದೇ ಆಗೋಯ್ತು. ಮೊನ್ನೆಯಿಂದಲೇ ಆ ದೃಶ್ಯಂ ಸಿನಿಮಾ ತೆರೆ ಕಂಡಿತ್ತಲ್ಲ, ಆ ಸಂದರ್ಭದಿಂದಲೇ ಇಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಇದೀಗ ನಿನ್ನೆ ನೋಡಿ ಈ ಪೇಪರ್ನ ಬುಗ್ಗೆ, ಈ ಕಡೆ ಪಟಾಕಿ, ಮತ್ತೊಂದು ಕಡೆ ಕೇಕು, ಅಭಿಮಾನಿಗಳೆಲ್ಲ ಕೆಲಸ ಬಿಟ್ಟು ಇಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಅನ್ನೋದಕ್ಕಿಂತ ಸಂಭ್ರಮಾಚರಣೆಗೆ ಬಂದಿರೋದು. ಭರ್ಜರಿಯಾದಂತಹ ಪ್ರದರ್ಶನ ಬೃಂದ ಚಿತ್ರಮಂದಿರದಲ್ಲಿ ನಡೆದಿದೆ. ನಿನ್ನೆ ಪ್ರೀಮಿಯರ್ ಇತ್ತು, ಇದು ಫ್ಯಾನ್ ಶೋ ಇತ್ತು, ರಾತ್ರಿ ಪಟಾಕಿನೂ ಇತ್ತು. ಭರ್ಜರಿಯಾಗಿ ಇಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಲಾಗಿದೆ. ಒಂದ್ಸಲ ಅನಿಸುತ್ತೆ ನಿಜವಾಗ್ಲೂ ಕರ್ನಾಟಕನ ಅಥವಾ ಆಂಧ್ರನ ಅಂತ. ಆ ಮಟ್ಟಕ್ಕೆ ಇದೆ, ಎಲ್ಲೇ ಮೀರಿ ಹೋಗುವಂತೆ ಇದೆ. ಈ ಚಿತ್ರಮಂದಿರವೂ ಅಷ್ಟೇ, ಎಲ್ಲ ಭಾಷಾ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾರೆ, ಕನ್ನಡ ಕೂಡ ಆದ್ಯತೆ ಕೊಡ್ತಾರೆ. ತೆಲುಗು ಸಿನಿಮಾ ಬಂದಾಗ
ಸ್ವಲ್ಪ ಪ್ರೀತಿ ಜಾಸ್ತಿ ಅಂತ ಅನಿಸುತ್ತೆ. ಎಲ್ಲ ತೆಲುಗು ಸಿನಿಮಾಗಳು ಕೂಡ ಇಲ್ಲಿ ಪ್ರದರ್ಶನ ಆಗುತ್ತೆ. ಭರ್ಜರಿಯಾಗಿ ಸಂಭ್ರಮ ಕೂಡ ನಡೆಯುತ್ತೆ. ಕನ್ನಡ ಸಿನಿಮಾದ್ರೆ ಈ ಮಟ್ಟದಲ್ಲಿ ಪ್ರದರ್ಶನ ಇಲ್ಲಿ ಆಗಲ್ಲ. ತೆಲುಗಿಗೆ ನೋಡಿ, ರಾಮ್ ಚರಣ್ ಅವರ ಕಟೌಟಿಗೆ ಹಾಲಿನ ಅಭಿಷೇಕ ಕೂಡ ಇಲ್ಲಿ ಮಾಡಲಾಗುತ್ತೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಯಾರೆಲ್ಲ ಈ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ದಯವಿಟ್ಟು ಕನ್ನಡದಲ್ಲಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ ಆನಂದಿಸಿ. ನಮಸ್ಕಾರ.